ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ಏನಿದೆ ಅವು ನಮ್ಮ ಸೊಸೈಟಿಗೆ ತುಂಬಾ ಇಂಪಾರ್ಟೆಂಟು. ಒಂದು ಗಂಡಸರಿಗೆ ಮತ್ತು ಹೆಂಗಸರಿಗೆ ನಾವು ಕಂಪೇರ್ ಮಾಡಿದಾಗ ಫಿಸಿಕಲ್ ಆಗಾಗಲಿ, ಮೆಂಟಲ್ ಆಗಾಗಲಿ, ಸೋಷಲಿ, ಹಾಗೆ ಒಂಥರ ಸ್ಪಿರಿಚುವಲಿ ಕೂಡ ಹೆಣ್ಮಕ್ಳು ಒಂದು ರೀತಿಯಲ್ಲಿ ದೇ ಆರ್ ಪ್ರೈಮ್ ಅಥವಾ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಆ ಒಂದು ದೃಷ್ಟಿಕೋನದಲ್ಲೇ ಕೆಲವು ವಿಚಾರಗಳು ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಒಂದು ಹೆಣ್ಮಗು ಅವಳ ಪೂರ್ತಿ ಕುಟುಂಬನ ಅವರ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳಾಗಿರುತ್ತೆ, ಅದನ್ನೆಲ್ಲ ಹೇಗೆ ಅವರು ಅದನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ತಾರೋ ಅದೇ ರೀತಿಯಲ್ಲಿ ಹೆಣ್ಮಕ್ಳು ಕೂಡ ಅವರ ಒಂದು ದೇಹದ ಒಂದು ಕಾಳಜಿಯಿಂದ ಹಿಡಿದು ಮನಸ್ಸಿನ ಒಂದು ಸ್ಥಿತಿ ಏನಿದೆ, ಹಾಗೆ ಸೋಷಲಿ ಹೌ ದೇ ಆರ್ ರೆಸ್ಪಾನ್ಸಿಬಲ್, ಇವೆಲ್ಲ ಕೂಡ ಅವರು ಗಮನದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಆರೋಗ್ಯದ ವಿಷಯದಿಂದ ಕೆಲವು ಹೆಣ್ಮಕ್ಳಿಗೆ ಒಂದು ರೀತಿಯಲ್ಲಿ ಸೀಮಿತವಾಗಿರೋದು, ಯಾಕಂದರೆ ಅವರ ಒಂದು ರೀಪ್ರೊಡಕ್ಟಿವ್ ಸ್ಟೇಜಸ್ಸಿಂದ ಇವಾಗ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಅಂತ ನಾವು ಏನು ಹೇಳ್ತೀವಿ, ಒಂದು ತಾಯಿತನ ಅಂತ ನಾವು ಏನು ಹೇಳ್ತೀವಿ, ಗರ್ಭಿಣಿ ಆಗಿರ್ತಾರೆ. ಹಾಗೆ ಗರ್ಭಿಣಿಯಲ್ಲಿ ಒಂದು ಸ್ಟೇಜ್, ಒಂದು ದೌರ್ದಿನಿ ಅಂತ ಹೇಳ್ತೀವಿ, ಅಂದರೆ ಆಗಲೇ ಒಂದು ಎದೆ ಬಡಿತಾ ಇರುತ್ತೆ ಒಂದು ಗರ್ಭಿಣಿ ಇದ್ದವ್ರಿಗೆ. ಅವರ ಒಂದು ಹೊಟ್ಟೆಯಲ್ಲಿ ಇನ್ನೊಂದು ಮಗುವಿನ ಒಂದು ಹೃದಯ ಕೂಡ ಸ್ಪಂದಿಸಕ್ಕೆ ಶುರು ಆಗುತ್ತೆ. ಅದಕ್ಕೆ ಆ ಒಂದು ಬಾಂಧವ್ಯನ ತುಂಬ ನಾವು ಇಂಪಾರ್ಟೆನ್ಸ್ನ ಕೊಡ್ತೀವಿ. ಅದೇ ರೀತಿಯಲ್ಲಿ ಆ ಒಂದು ಕಾಳಜಿಯನ್ನು ಅವರು ಹೇಗೆ ಪೂರ್ತಿ ಅವರ ಕುಟುಂಬ ಸದಸ್ಯರಿಗೆ ಕೊಡ್ತಾರೋ ಅದೇ ರೀತಿ ಕುಟುಂಬ ಸದಸ್ಯರು ಕೂಡ ಆ ಒಂದು ಹೆಣ್ಮಗುಗಾಗಿರ್ಬೋದು ಅಥವಾ ತಾಯಿಗಾಗಿರ್ಬೋದು ಅವರ ಆರೋಗ್ಯವನ್ನು ಕಾಪಾಡೋದು ಕೂಡ ಅವರ ಜವಾಬ್ದಾರಿ ಆಗುತ್ತೆ. ಸೊ ಇದನ್ನು ನಾವು ಆದಷ್ಟು ಇದನ್ನು ಬೆಳೆಸ್ಕೊಳ್ಬೇಕು, ಇದನ್ನು ಜಾಸ್ತಿ ಎಂಫಸೈಸ್ ಮಾಡಬೇಕು. ಏನು ಬರೀ ತಲೆನೋವು ಬಂದಿದೆ ತಾನೇ, ಅವ್ರು ನೋಡ್ಕೊಳ್ತಾರೆ, ಅವ್ರಿಗೆ ಔಷಧಿ ಕೊಟ್ಟರೆ ಸಾಕು, ಆ ಥರ ಹೇಳೋದ್ಗಿಂತ ಅವರ ಒಂದು ಆರೋಗ್ಯವನ್ನು ಕಾಪಾಡಿ ಅವ್ರಿಗೆ ಆ ಥರ ರೀತಿಯ ತೊಂದರೆಗಳನ್ನು ಬರದೇ ಇರೋ ಥರ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಕುಟುಂಬದಾಗಿರುತ್ತೆ. ಅದೇ ರೀತಿ ಹೆಣ್ಣುಮಕ್ಕಳು ಕೂಡ ಅವರು ಹೇಗೆ ಅವರ ಒಂದು ಆರೋಗ್ಯವನ್ನು ಚೆನ್ನಾಗಿ ಅವರು ಕಾಪಾಡ್ಕೊಳ್ತಾರೋ ಆವಾಗ ಅವರು ಬೇರೆಯವ್ರನ್ನು ಕೂಡ ಅವ್ರ ಕಾಳಜಿಯಿಂದಾನೇ ಅವರನ್ನು ಕೂಡ ನೋಡ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಸೊ ಈ ಒಂದು 2 ವಿಷಯದಿಂದ ಹೇಳ್ತಾ ಇವತ್ತಿನ ಒಂದು ಶುಭಾಶಯಗಳನ್ನು ಎಲ್ಲ ಹೆಂಗಸರಿಗೂ ಕೂಡ ನಾನು ತಲುಪಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು.